ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ಡ್ ಅಪ್ಡೇಟ್ ಅನ್ನು ಆದ್ರೆ ಕೊಡ್ತೀನಿ, ಓಕೆನಾ. ಸೊ KCET 2026 ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀವು ಯಾವಾಗ ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಏನು, ಇದಕ್ಕೆ ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಏನು, ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಆದ್ರೆ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿ. ನೀವೇನಾದ್ರೂ ಈ ವರ್ಷ ಸೆಕೆಂಡ್ PUC ಸ್ಟಡಿ ಮಾಡ್ತಿದ್ದು ಈಗ ಮುಂದೆ KCET ಎಕ್ಸಾಮ್ ಅನ್ನ ಬರೆದು ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯಿನ್ ಆಗಬೇಕು, ಇಲ್ಲ ಅಂತ ಅಂದ್ರೆ ನಾನು ಬೇರೆ ಯಾವುದೋ ನರ್ಸಿಂಗ್ ಕೋರ್ಸ್ ಮಾಡಬೇಕು, ಫಾರ್ಮಾ ಕೋರ್ಸ್ ಮಾಡಬೇಕು ಅಂತ ಅನ್ಕೊಂಡಿರುವಂಥ ಸ್ಟೂಡೆಂಟ್ಸ್ಗೆ ಸೊ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಮೊದಲಿಗೆ ನೋಡಿ, KCET 2026 ಈ ಒಂದು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ KEA ಕಡೆಯಿಂದ ಈಗಾಗಲೇ ಇದರ ಬಗ್ಗೆ ಡೀಟೇಲ್ಡ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಡೀಟೇಲ್ಡ್ ಅಪ್ಡೇಟ್ ಪ್ರಕಾರ ಇಲ್ಲಿ KCET ಅಪ್ಲಿಕೇಶನ್ ಬಂದ್ಬಿಟ್ಟು ಇದೇ ತಿಂಗಳು 17ನೇ ತಾರೀಕಿಂದ ಆದ್ರೆ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ ಇದೇ ಒಂದು ವೆಬ್ಸೈಟ್ ಅಲ್ಲಿ ಬಂದು ಅಪ್ಲೈ ಮಾಡಬಹುದು. ಈಗ ನಿಮ್ಗೆ ಜನವರಿ 17ನೇ ತಾರೀಕು ಏನ್ ಬರುತ್ತೆ ಅಂತ ಅಂದ್ರೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತಲ್ವಾ, ಅಲ್ಲಿ ಬಂದ್ಬಿಟ್ಟು KCET 2026 ಅಪ್ಲಿಕೇಶನ್ ಲಿಂಕ್ ಅಂತ ಬರುತ್ತೆ, ಓಕೆನಾ. ಜಸ್ಟ್ ಏನಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಲಾಗಿನ್ ಆಗ್ತೀರಾ. ಬೇಸಿಕ್ ಡೀಟೇಲ್ಸ್ ಅದ್ರ ಇರ್ತವೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ. ಅಂಡ್ ನೀವು ಕೇಳ್ಬೋದು ಆಗಿದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಬಂದ್ಬಿಟ್ಟು ನೋಡಿ, KEA ಕಡೆಯಿಂದ ಯಾವುದೇ ತರದ ಲಾಸ್ಟ್ ಡೇಟ್ ಅನ್ನು ಆದ್ರೆ ಡಿಕ್ಲೇರ್ ಆದ್ರೆ ಮಾಡಿಲ್ಲ KCET 2026 ಅಪ್ಲಿಕೇಶನ್ ಹಾಕೋದಕ್ಕೆ. ಅಂಡ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ KEA ಕಡೆಯಿಂದ ಏನ್ ಅನೌನ್ಸ್ ಮಾಡಿದ್ದಾರೆ ಅಂತ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಬಹುದು. KEA ಅವರು ನಡೆಸುವಂತಹ KCET ಎಕ್ಸಾಮ್ ಏನಿರುತ್ತೆ, ಸೊ ಆ ಒಂದು ಎಕ್ಸಾಮ್ ಡೇಟ್ಸ್ ಅನ್ನ ಆದ್ರೆ ಅನೌನ್ಸ್ ಮಾಡಿರುವಂತದ್ದು ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ದಿನಾಂಕ 23/4/2026. ಇಲ್ಲಿ ಗುರುವಾರ ಬಂದ್ಬಿಟ್ಟು ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ ಇರುತ್ತೆ, ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 24ನೇ ತಾರೀಕು ಶುಕ್ರವಾರ ನಿಮ್ಗೆ ಮ್ಯಾಥಮೆಟಿಕ್ಸ್ ಅಂಡ್ ಆಗಿನೂ ಸಹ ಬಯಾಲಜಿ ಆದ್ರೆ ಬರುತ್ತೆ. ಸೊ ಈ ಒಂದು KCET ಅಪ್ಲಿಕೇಶನ್ಗೆ ಯಾರೆಲ್ಲ ಅಪ್ಲೈ ಮಾಡಬೇಕು, ಮುಂದೆ ಯಾವ ಕೋರ್ಸ್ ನ ಮಾಡಬೇಕು ಅನ್ಕೊಂಡಿರುವಂತ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ವೆಟರ್ನರಿ ಕೋರ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು, ನರ್ಸಿಂಗ್ ಕೋರ್ಸ್ ಆಗಿರ್ಬೋದು, ಅಥವಾ ಫಾರ್ಮ್ ಸೈನ್ಸ್ ಕೋರ್ಸ್ ಆಗಿರ್ಬೋದು, ಅಥವಾ BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ನವರು ಆಗಿರ್ಬೋದು, ಈ KCET ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ ಮ್ಯಾಂಡೇಟರಿ ಆಗಿ. ಈಗ ನೀವು KEA ಕೌನ್ಸಿಲಿಂಗ್ ಮುಖಾಂತರ ಯಾವ್ದಾದ್ರು ಕಾಲೇಜ್ಗೆ ಜಾಯಿನ್ ಆಗಬೇಕು, ಯಾವ್ದಾದ್ರು ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ ಅಂದ್ರೆ ಸೊ ನೀವು KCET ಎಕ್ಸಾಮ್ ಅನ್ನ ಬರೀಲೇಬೇಕು. KCET ಗೆ ಅಪ್ಲಿಕೇಶನ್ ಆದ್ರೆ ಹಾಕಬೇಕಾಗುತ್ತೆ. ಜೊತೆಗೆ ನೀವು ಯಾರಾದ್ರೂ ನೀಟ್ ಆಸ್ಪಿರೆಂಟ್ಸ್ ಇದ್ರೆ ನೀವು ಸಹ KCET ಅಪ್ಲಿಕೇಶನ್ ಅನ್ನ ಹಾಕಿ. ಯಾಕಂತ ಅಂದ್ರೆ KEA ಅವರು KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಒಂದೇ ಸರಿ ಕೌನ್ಸಿಲಿಂಗ್ ಅನ್ನ ನಡೆಸ್ತಾರೆ. ನೀವು KCET ಅಪ್ಲಿಕೇಶನ್ ಹಾಕಿ ಇಲ್ಲಿ KCET ಎಕ್ಸಾಮ್ ಬರೋದು, ಜೊತೆಗೆ ನೆಕ್ಸ್ಟ್ ನೀಟ್ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಬಿಡ್ತಾರೆ. ಅವಾಗ ನೀವು ನೀಟ್ಗೆ ಎಕ್ಸಾಮ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ ನೀವು ಸಹ ಕೌನ್ಸಿಲಿಂಗ್ ಆದ್ರೆ ಅಟೆಂಡ್ ಆಗ್ಬೋದು ಆಗಿರುತ್ತೆ, ಓಕೆನಾ. ಸೊ ಈಗ ನೀವು ಏನ್ ಅಬ್ಸರ್ವ್ ಮಾಡಿದ್ರಿ, ಯಾವಾಗ ಎಕ್ಸಾಮ್ ಡೇಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡಿದಿರಾ. ಅಂಡ್ ಜೊತೆಗೆ ಈಗ ನೀವು ನೋಡೋದಾದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು KEA ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ KCET 2026 ರಿಲೇಟೆಡ್ ಇಲ್ಲಿ ಬಂದ್ಬಿಟ್ಟು ನೀಟಾಗಿ ಎಲ್ಲ ಇಲ್ಲೇನೆ ಸಹ ಅಪ್ಡೇಟ್ ಆಗುವಂತದ್ದು. ಇಲ್ಲೇನೆ ನಿಮ್ಗೆ ಏನೇ ಒಂದು ಮಾರ್ಗಸೂಚಿ ಇರ್ಲಿ, ಏನೇ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅಂದ್ರೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕೊಡ್ತಾರೆ, ಓಕೆನಾ. ಸೊ ಈಗ KCET 2026 ಅಪ್ಲಿಕೇಶನ್ ಜನವರಿ 17ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಏನ್ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ರೆ ಅಪ್ಲಿಕೇಶನ್ ಲಿಂಕ್ ಅಂತ ಬರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಮೊಬೈಲು ಇಲ್ಲ ಅಂತಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡಬಹುದು. ನನಗೆ ಅಷ್ಟು ನಾಲೆಡ್ಜ್ ಗೊತ್ತಾಗ್ತಿಲ್ಲ, ನನಗೆ ಅಷ್ಟು ಐಡಿಯಾ ಇಲ್ಲ ಅಂತ ಅಂದ್ರೆ ನೀವು ಬೇಕಿದ್ರೆ ಸೈಬರ್ ಸಿಗೋಗಿ ಅಪ್ಲೈನ ಮಾಡ್ಕೋಬಹುದು ಆಗಿರುತ್ತೆ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ರೆ ಮೊದಲಿಗೆ ನೋಡಿ, ಈಗ ಬೇಸಿಕ್ ಡೀಟೇಲ್ಸ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ನಿಮ್ಮ ಒಂದು ಪೇರೆಂಟ್ಸ್ ಡೀಟೇಲ್ಸ್. ಅಂಡ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ನೋಡಿ, KCET ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಯಾವ್ದಾದ್ರು ಮೊಬೈಲ್ ನಂಬರ್ ಜೊತೆಗೆ Gmail ID ಕೊಡ್ತಿದ್ದೀರಾ ಅಂತ ಅಂದ್ರೆ ಅದನ್ನ ನೀಟಾಗಿ ಅಪ್ಡೇಟೆಡ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಜೊತೆಗೆ Gmail ಅನ್ನ ಕೊಡಿ. ಯಾಕಂತ ಅಂದ್ರೆ ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡೋ ಟೈಮಲ್ಲಿ ಏನೇ ಮೆಸೇಜ್ ಇರಲಿ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಬರುತ್ತೆ, ಓಕೆನಾ. ಏನೇ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಇರಲಿ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ, ಜೊತೆಗೆ ಇಮೇಲ್ ID ಬೇಕಾಗುತ್ತೆ. ಅಂಡ್ ಈವನ್ ಬ್ಯಾಂಕ್ ಡೀಟೇಲ್ಸ್ ಸಹ ಕೇಳ್ತೀರಾ, ಓಕೆನಾ. ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳಿದಾಗ ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಡಿ. ಇಲ್ಲ ನಿಮ್ದು ಕೊಡೋದಿಕ್ಕೆ ಆಗಿಲ್ಲ ಅಂತಂದ್ರೆ ನಿಮ್ಮ ಪೇರೆಂಟ್ ಕೊಡಿ. ಇಲ್ಲ ಅಂತಂದ್ರೆ ಸ್ಟೂಡೆಂಟ್ ಡೀಟೇಲ್ಸ್ ಕೊಟ್ಟರೆ ತುಂಬಾ ಬೆಟರ್. ಯಾಕಂತ ಅಂದ್ರೆ ಮುಂದೆ ಕೌನ್ಸಿಲಿಂಗ್ ನಡೆಯೋ ಟೈಮಲ್ಲಿ ಫೀಸ್ ಅನ್ನ ಪೇ ಮಾಡ್ತೀರಾ, ಅದು ಎಕ್ಸ್ಟ್ರಾ ಫೀಸ್ ಪೇ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ರೀಫಂಡ್ ಆಗೋದಾಗ್ಲಿ, ಈ ರೀತಿ ಪ್ರೊಸೀಜರ್ಸ್ ಇರ್ತವೆ. ಅದು ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ. ನಾನು ಕೌನ್ಸಿಲಿಂಗ್ ಟೈಮಲ್ಲಿ ಪ್ರತಿಯೊಂದನ್ನು ಸಹ ನೀಟಾಗಿ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ಜೊತೆಗೆ ಇನ್ನೇನು ಬೇರೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ರೆ ನಿಮಗೆ ಸಿಂಪಲ್ ಆಗಿ ನೋಡಿ, SSLC ಮಾರ್ಕ್ಸ್ ಕಾರ್ಡ್ ಆದ್ರೆ ಬೇಕಾಗುತ್ತೆ. ಅದರ ಒಂದು ರಿಜಿಸ್ಟರ್ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್. ಅಂಡ್ ಹಾಗೇನು ಸಹ ನೆಕ್ಸ್ಟ್ ಇನ್ನ ನಿಮಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಏನೋ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂತ ಅಂದ್ರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನಿಮಗೆ ಜನರೇಟ್ ಆಗುವಂತದ್ದು ಎಲ್ಲಾನು ಸಹ ಇನ್ನು ಲೇಟ್ ಆಗುತ್ತೆ. ಜಸ್ಟ್ SSLC ಡೀಟೇಲ್ಸ್ ಅನ್ನ ಕೊಡ್ತೀರಾ
ಕೊಡ್ತೀರಾ. ಅಂಡ್ ಹಾಗೇನು ಸಹ ಸ್ಯಾಟ್ಸ್ ಐಡಿಯನ್ನ ಕೇಳುತ್ತೆ. ನಿಮ್ಮ ಒಂದು ಕಾಲೇಜಲ್ಲಿ ಕೇಳಿದ್ರೆ ಸ್ಯಾಟ್ಸ್ ಐಡಿಯನ್ನ ಕೊಡ್ತಾರೆ, ಸ್ಯಾಟ್ಸ್ ಐಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವ್ದಾದ್ರು ರಿಸರ್ವೇಶನ್ ಕೋಟಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾವ್ಯಾವ ರೀತಿ ರಿಸರ್ವೇಶನ್ ಕೋಟಾಸ್ ಇರುತ್ತೆ ಅಂತ ಅಂದ್ರೆ ಇಲ್ಲಿ ಸ್ಪೋರ್ಟ್ಸ್ ಕೋಟಾ ಆಗಿರ್ಬೋದು, ಇಲ್ಲ ಅಂತಂದ್ರೆ NCC ಆಗಿರ್ಬೋದು, ಇಲ್ಲ ಅಂತಂದ್ರೆ ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಈ ರೀತಿ ನಿಮಗೆ ಬೇರೆ ಬೇರೆ ಕೋಟಾಸ್ ಇರ್ತವೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ಬಿಟ್ಟು. ಈ ರೀತಿ ನೀವು ಯಾವ್ದಾದ್ರು ಕೋಟಾನ ಕ್ಲೈಮ್ ಮಾಡಬೇಕು ಅಂತ ಅಂದ್ರೆ ಆ ಒಂದು ಕೋಟಾ ರಿಲೇಟೆಡ್ ನೀವೇನ್ ಮಾಡಬೇಕು, ಅಲ್ಲಿ ಬಂದ್ಬಿಟ್ಟು ನೀವು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಜೊತೆಗೆ KCET ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ದೇನಾದ್ರೂ ಕನ್ನಡ ಮೀಡಿಯಂ ಇದೆಯಾ ಅಂತ ಕೇಳುತ್ತೆ. 1 to 10th ಏನಾದ್ರೂ ನೀವು ಕನ್ನಡ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿದ್ರೆ ಅಲ್ಲಿ ಬಂದ್ಬಿಟ್ಟು ನೀವು ಎಸ್ ಅಂತ ಕೊಡಬೇಕು. ಅದಾದ್ಮೇಲೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಯಾವ ರೀತಿ ತಗೋಬೇಕು ಅಂತ ಹೇಳಿ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರೂರಲ್ ಕೋಟಾ 1 to 10th ಏನಾದ್ರೂ ರೂರಲ್ ಕೋಟಾದಲ್ಲಿ ಸ್ಟಡಿ ಮಾಡಿದೀರಾ ಅಂತ ಅಂದ್ರೆ ಸೊ ನೀವು ರೂರಲ್ ಕೋಟಾ ಎಸ್ ಅಂತ ಕೊಡಬೇಕು. KCET ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ, ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಆದ್ರೆ ತಿಳಿಸ್ಕೊಡ್ತೀನಿ. ನೀವು ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಬೇಕಿರುವಂತಹ ಡೀಟೇಲ್ಸು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, SSLC ಮಾರ್ಕ್ಸ್ ಕಾರ್ಡು, ಹಾಗೇನು ಸರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಬೇಕಾಗುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತಂದ್ರೆ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಜೊತೆಗೆ Gmail ID, ಕ್ಯಾಸ್ಟ್ ಇನ್ಕಮ್ಮು ಅಂಡ್ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, ಈ ರೀತಿ ಡಾಕ್ಯುಮೆಂಟ್ಸ್ ಆದ್ರೆ ಬೇಕಾಗುತ್ತೆ. ಎಲ್ಲಾನು ಸಹ ಸಿಂಪಲ್ ಆಗಿ ಇರುತ್ತೆ. ಅದಾದ್ಮೇಲೆ ಏನ್ ಸ್ಪೆಷಲ್ ಕೋಟಾ ಕ್ಲೈಮ್ ಮಾಡ್ತೀರಾ, ಸ್ಪೆಷಲ್ ಕೋಟಾ ಕ್ಲೈಮ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಾದ್ರೆ ಇರಬೇಕಾಗುತ್ತೆ. ಅಂದ್ರೆ ನೀವು ಸ್ಪೆಷಲ್ ಕೋಟಾ ಯಾವ ಕೋಟಾ ಏನು ಅಂತ ಹೇಳಿ ನೀಟಾಗಿ ಅಪ್ಲೈ ಆದ್ರೆ ಮಾಡ್ಕೋತೀರಾ. ಓಕೆನಾ. ಇದು ಫ್ರೆಷರ್ಸ್ ಯಾರಾದ್ರೆ ಹೊಸದಾಗಿ ಈ ವರ್ಷ ಅಪ್ಲೈ ಮಾಡ್ತಾರೋ ಇಂತಹ ಸ್ಟೂಡೆಂಟ್ಸ್. ಅಂಡ್ ನೆಕ್ಸ್ಟ್ ಈಗ ಡ್ರಾಪರ್ಸ್ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಡ್ರಾಪರ್ಸ್ ಅಂತ ಅಂದ್ರೆ ಸೊ ಈಗ ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಓಕೆನಾ. ಡ್ರಾಪರ್ ಸ್ಟೂಡೆಂಟ್ಸ್ ಅಂತ ಅಲ್ಲ, ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ನೀವು ಈ ವರ್ಷ ಒಂದು PUC ಎಕ್ಸಾಮ್ ಅನ್ನ ಬರ್ದು ಅಂಡ್ ಜೊತೆಗೆ ಈ ವರ್ಷ ಹೊಸದಾಗಿ KCET ಅಪ್ಲಿಕೇಶನ್ ಹಾಕ್ತಿದ್ದೀರಾ. ಇಲ್ಲಿ ಸ್ಟೂಡೆಂಟ್ಸ್ ಯಾರಾದ್ರೆ ಲಾಸ್ಟ್ ಇಯರ್ ಪಾಸ್ಡ್ ಔಟ್ ಆಗಿ ಲಾಸ್ಟ್ ಇಯರ್ ಈಗಾಗಲೇ KCET ಎಕ್ಸಾಮ್ ಅನ್ನ ಬರ್ದು KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಇಷ್ಟ ಇಲ್ದಿರೋ ಅವ್ರಿಗೆ ಅವ್ರು ಅನ್ಕೊಂಡಿರೋಂಥ ಕಾಲೇಜ್ ಸಿಗದೆ, ಇಲ್ಲ ಅಂತಂದ್ರೆ ಬೇರೆ ಒಂದು ಕಾರಣಾಂತರಗಳಿಂದ ಅವ್ರೇನಾದ್ರೂ ಈ ವರ್ಷ KCET ಅಪ್ಲೈ ಮಾಡ್ತಾ ಇದ್ರ ಅಲ್ಲಿ KCET ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಡೀಟೇಲ್ಸ್ ಅನ್ನ ಕೇಳುತ್ತೆ. ನೀವು ಹಿಂದಿನ ವರ್ಷ KCET ಅಪ್ಲೈ ಮಾಡಿದ್ರಾ ಅಂತ ಹೇಳ್ಬಿಟ್ಟು ನೀವು ಜಸ್ಟ್ ಅಲ್ಲಿ ಎಸ್ ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮ್ದು ನಿಮ್ಮ ಒಂದು CET ನಂಬರ್ ಕೇಳುತ್ತೆ ಲಾಸ್ಟ್ ಇಯರ್ದು. ಅಂಡ್ ಜೊತೆಗೆ ನೀವು ಒಂದು ಸೆಕೆಂಡ್ PC ಮಾರ್ಕ್ಸ್ ಕಾರ್ಡ್ಗೆ ಏನ್ ರಿಜಿಸ್ಟರ್ ನಂಬರ್ ಅಂತ ಬಂದಿರುತ್ತೆ ಆ ಒಂದು ರಿಜಿಸ್ಟರ್ ನಂಬರ್ ಸಹ ಎಂಟರ್ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಟರೆ ಉಳಿದಿರುವಂತಹ ಡಾಕ್ಯುಮೆಂಟ್ಸ್ ನೀವು ಲಾಸ್ಟ್ ಇಯರ್ ಏನ್ ಕೊಟ್ರಿ ಅದೇ ಒಂದು ಡಾಕ್ಯುಮೆಂಟ್ಸ್ ಆದ್ರೆ ಬೇಕಾಗುತ್ತೆ. ಅಂಡ್ ಈವನ್ ಈಗ ನಿಮ್ಮ ಹತ್ರ ಏನಾದ್ರು ಲಾಸ್ಟ್ ಇಯರ್ ರೆಡಿ ಮಾಡ್ಕೊಂಡಿರುವಂತಹ ಸ್ಟಡಿ ಸರ್ಟಿಫಿಕೇಟ್ಸ್, ಕನ್ನಡ ಮೀಡಿಯಂದು, ರೂರಲ್ ಕೋಟಾದು, ಈ ರೀತಿ ಸರ್ಟಿಫಿಕೇಟ್ಸ್ ಏನಾದ್ರು ನಿಮ್ಮ ಹತ್ರ ಇತ್ತು ಅಂತ ಅಂದ್ರೆ ನೀವು ಮತ್ತೆ ಒಂದು ಸರ್ಟಿಫಿಕೇಟ್ಸ್ ಅನ್ನ ತಗೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಇದು ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಯಾರಾದ್ರೆ ಲಾಸ್ಟ್ ವರ್ಷ KCET ಅಪ್ಲೈ ಮಾಡಿರ್ತಾರೋ ಇವ್ರಿಗೂ ಸಹ ಸೇಮ್ ಡಾಕ್ಯುಮೆಂಟ್ಸ್ ಇರುತ್ತೆ. ಬಟ್ ಅಲ್ಲಿ ಅವ್ರಿಗೆ ಆಪ್ಷನ್ ಆದ್ರೆ ಕೇಳುತ್ತೆ. ಇಲ್ಲಿ ಫ್ರೆಷರ್ಸ್ಗೂ ಆಪ್ಷನ್ ಕೇಳುತ್ತೆ. ನೀವೇನಾದ್ರೂ ಲಾಸ್ಟ್ ಇಯರ್ KCET ಅಪ್ಲೈ ಮಾಡಿದಿರಾ ಅಂತ, ನೀವು ಇಲ್ಲ ಅಂತ ನೋ ಅಂತ ಕೊಡ್ತೀರಾ, ಇಲ್ಲಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಎಸ್ ಅಂತ ಕೊಡ್ತಾರ. ಓಕೆನಾ. ಈ ರೀತಿಯಾಗಿ ಇರುತ್ತೆ. ಅಂಡ್ ನೀವು ಅಪ್ಲಿಕೇಶನ್ ಫೀಸ್ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದೀರಾ. ನೋಡಿ, KEA ಕಡೆಯಿಂದ ಇದುವರೆಗೂ ಸಹ ಡಿಕ್ಲೇರ್ ಆದ್ರೆ ಮಾಡಿಲ್ಲ, ಇಷ್ಟೇ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿ ವರ್ಷದಂತೆ ನೋಡೋದು ಆದ್ರೆ KCET 2026 ಅಪ್ಲಿಕೇಶನ್ ಬಂದ್ಬಿಟ್ಟು ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ OBC ಕ್ಯಾಟಗರಿಗೆ ಆಗಿರ್ಬೋದು, ಅಂಡ್ ಹಾಗೇನು ಸಹ 2A 3A ಕ್ಯಾಟಗರಿ ಅಂತ ಏನ್ ಬರ್ತಾರೆ ಈ ಸ್ಟೂಡೆಂಟ್ಸ್ಗೆ 500 ರೂಪೀಸ್ ಆದ್ರೆ ಇರುತ್ತೆ. ಅಂಡ್ ನೆಕ್ಸ್ಟ್ SC ಅಂಡ್ ST ಅಂಡರ್ ಕ್ಯಾಟಗರಿಯಲ್ಲಿ ಬರುವಂತ ಸ್ಟೂಡೆಂಟ್ಸ್ಗೆ 250 ರೂಪೀಸ್ ಇರುತ್ತೆ. ಅಂಡ್ ಯಾವುದೇ ಕ್ಯಾಟಗರಿಯಲ್ಲಿ ಫಿಮೇಲ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 250 ರೂಪೀಸ್ ಆದ್ರೆ ಇರುತ್ತೆ. ಬಟ್ ಇದು ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಎಷ್ಟು ಏನು ಅಂತ ಹೇಳ್ಬಿಟ್ಟು KEA ಕಡೆಯಿಂದ ಅನೌನ್ಸ್ ಮಾಡ್ತಾರೆ. ನಾನು ಜಸ್ಟ್ ಅಪ್ರಾಕ್ಸಿಮೇಟ್ ಹೇಳಿದೆ. ಇದೊಂದು 100 ರೂಪೀಸ್ ಜಾಸ್ತಿ ಆದ್ರೂ ಆಗ್ಬೋದು, ಇಲ್ಲ ಅಂತಂದ್ರೆ ಸ್ವಲ್ಪ ವೇರಿಯೇಷನ್ ಆದ್ರೂ ಸಹ ಆಗ್ಬೋದು. ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಫೀಸ್ ಏನು ಒಂದು 500 to 600 ರೇಂಜ್ ಅಲ್ಲಿ ಆದ್ರೆ ಇರುತ್ತೆ. ಓಕೆನಾ. ಸೊ ಈಗ ಸದ್ಯಕ್ಕೆ ನೀವೇನ್ ಮಾಡಬೇಕು ಅಂತ ಅಂದ್ರೆ January 17ನೇ ತಾರೀಕು KCET ಅಪ್ಲಿಕೇಶನ್ ಏನ್ ಬಿಡ್ತಾರೆ ಆ ಒಂದು KCET ಅಪ್ಲಿಕೇಶನ್ಗೆ ನೀವು ಅಪ್ಲೈ ಅನ್ನ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಸಿಂಪಲ್ ಆಗಿರುತ್ತೆ. ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಸಹ ಸಿಂಪಲ್ ಡಾಕ್ಯುಮೆಂಟ್ಸ್ ಆಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಟೈಮ್ ಜಾಸ್ತಿ ಕೊಟ್ಟಿರ್ತಾರೆ. ಅಂಡ್ ಜೊತೆಗೆ KCET ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ಸ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ಈಗ ಮಿಸ್ಟೇಕ್ಸ್ ಮಾಡಿದ್ರೆ ಮತ್ತೆ ಚೇಂಜಸ್ ಮಾಡಬೇಕಾಗುತ್ತೆ, ಎಡಿಟ್ ಮಾಡಬೇಕಾಗುತ್ತೆ. ಅದೇ ನೀವು ಈಗ ನೋಡ್ಕೊಂಡು ನೀಟಾಗಿ ಮಾಡಿದೀರಾ ಅಂತ ಅಂದ್ರೆ ಸಿಂಪಲ್ ಆಗಿ ಇರುತ್ತೆ. ಅಂಡ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ KCET ಅಪ್ಲಿಕೇಶನ್ ಹಾಕ್ತೀರಾ. KCET ಅಪ್ಲಿಕೇಶನ್ ಹಾಕಿದ್ದ ಆದ್ಮೇಲೆ ನಿಮಗೆ ಬಂದ್ಬಿಟ್ಟು ಒಂದು KCET ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅಡ್ಮಿಟ್ ಕಾರ್ಡ್, ಆಲ್ ಟಿಕೆಟ್ ಅನ್ನ ಕೊಡ್ತಾರೆ. ಸೊ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಆಗ್ಲೇ ನಾನು ಹೇಳ್ದಂತ ಡೇಟ್ಸ್ ಹೋಗಿ ನೀವು ಎಕ್ಸಾಮ್ ಅನ್ನ ಬರೀತೀರಾ. ಎಕ್ಸಾಮ್ ಬರ್ದಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಅನ್ನ ಇದೇ ಒಂದು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಆಗ ರಿಸಲ್ಟ್ ಚೆಕ್ ಮಾಡ್ಕೊಂಡು ನಿಮ್ದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಎಷ್ಟು ಬಂದಿದೆ, BSc ನರ್ಸಿಂಗ್ ರ್ಯಾಂಕಿಂಗ್ ಎಷ್ಟು ಬಂದಿದೆ ಏನು ಅಂತ ಹೇಳಿ ನೀಟಾಗಿ ರ್ಯಾಂಕಿಂಗ್ಸ್ ಅನ್ನೆಲ್ಲ ಸಹ ನೋಡ್ಕೋತೀರಾ. ಅಂಡ್ ಇಲ್ಲೊಂದು ಏನು ಅಂತ ಅಂದ್ರೆ ಇಲ್ಲಿ BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಮಾಡುವಂತ ಸ್ಟೂಡೆಂಟ್ಸ್ KCET ಗೆ ಅಪ್ಲಿಕೇಶನ್ ಆಗಬೇಕು ಮ್ಯಾಂಡೇಟರಿ. ಬಟ್ ಅವ್ರ ಎಕ್ಸಾಮ್ ಏನ್ ಮ್ಯಾಂಡೇಟರಿ ಇಲ್ಲ ಅಂತ ಹೇಳ್ತಿದಾರೆ. ಬಟ್ ಆದ್ರೂ ಸಹ ನೀವು ಹೆಂಗೋ KCET ಗೆ ಅಪ್ಲಿಕೇಶನ್ ಹಾಕ್ತೀರಾ, ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಸಹ ಎಕ್ಸಾಮ್ ಅನ್ನು ಬೇಕಿದ್ರೆ ಅಟೆಂಡ್ ಮಾಡಬಹುದು. ಇಲ್ಲಿ ಇಂಜಿನಿಯರಿಂಗ್ ಕೋರ್ಸಿಗೆ ಬೇಕಿದ್ರೆ ಈಗ 4 ಸಬ್ಜೆಕ್ಟ್ಸ್ ಏನಿತ್ತು ಆ 4 ಸಬ್ಜೆಕ್ಟ್ಸ್ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದ್ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಸಬ್ಜೆಕ್ಟ್ಸ್ ಅನ್ನ ಬರೆದ್ರೆ ಅವ್ರಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಆದ್ರೆ ಅನೌನ್ಸ್ ಆಗುತ್ತೆ. ಓಕೆನಾ. ಈ
ರೀತಿ ಎಲ್ಲ ಇರುತ್ತೆ. ನನ್ನ ಒಂದು ಬೆಸ್ಟ್ ಸಜೆಷನ್ ಏನು ಸ್ಟೂಡೆಂಟ್ಸ್ಗೆ ಅಂತ ಅಂದರೆ, KCETಗೆ ಅಪ್ಲಿಕೇಶನ್ ಹಾಕ್ತಿರಲ್ವಾ, ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಲ್ಲಿ ಕೋರ್ಸನ್ನು ಕೇಳಿದಾಗ ನೀವು ಯಾವ್ಯಾವ ಕೋರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಷ್ಟು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಎಲ್ಲ ಸಬ್ಜೆಕ್ಟ್ಸ್ ಎಕ್ಸಾಮನ್ನು ಸಹ ಬರೀರಿ. ಎಲ್ಲ ಕೋರ್ಸ್ಗಳಿದ್ದು ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ನಿಮ್ಗೆ ಯಾವ್ದ್ರಲ್ಲಿ ಚೆನ್ನಾಗಿ ರ್ಯಾಂಕಿಂಗ್ ಬಂದಿದ್ರೆ ಅದ್ರಲ್ಲಿ ಬೇಕಿದ್ರೆ ನೀವು ಒಳ್ಳೆ ಕಾಲೇಜನ್ನು ತಗೊಳ್ಳೋದಕ್ಕೆ ಮುಂದೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಸಹ ಎಕ್ಸಾಮನ್ನು ಬರೀರಿ. ಆ ರೀತಿ ರಿಸಲ್ಟ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ಕೌನ್ಸಿಲಿಂಗ್ ಅನ್ನು ನಡೆಸ್ಕೊಡ್ತಾರೆ. ಕಾಲೇಜ್ ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ನಾನು ಪ್ರತಿಯೊಂದೂ ನಿಮ್ಮ KCET ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗಿಂದ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದಾಗ್ಲಿ, ಎಕ್ಸಾಮ್ ಅಟೆಂಡ್ ಮಾಡೋದಾಗ್ಲಿ, ಅಂಡ್ ಹಾಗೇನೋ ಸಹ ನೆಕ್ಸ್ಟ್ ಒಂದು ಕಾಲೇಜ್ ಸೆಲೆಕ್ಷನ್ ಪ್ರೋಸೆಸ್ ಆಗಲಿ, KA ಅವ್ರು ನಡೆಸುವಂಥ ಎಲ್ಲ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಬಗ್ಗೆ 100% ಆಗಿ ಅಪ್ಡೇಟ್ಸ್ ಅನ್ನು ಕೊಡುತ್ತೀನಿ. ಜೊತೆಗೆ ಕಳೆದ 3 ವರ್ಷಗಳಿಂದ ನಾವು ಈ ಚಾನಲ್ ಅಲ್ಲಿ ಅಪ್ಡೇಟ್ಸ್ ಆದ್ರೆ ಕೊಡ್ತಿರುವಂತದ್ದು. ಸ್ಟೂಡೆಂಟ್ಸ್ ಅನ್ಕೊಂಡಿರುವಂತ ಕಾಲೇಜಲ್ಲಿ ಸೀಟನ್ನು ಪಡ್ಕೊಳ್ಳೋದಕ್ಕೆ ನಾವು ಆದಷ್ಟು ಟಿಪ್ಸ್ ಅನ್ನ ಕೊಡ್ತೀವಿ. ಜೊತೆಗೆ ಈವನ್ ಎಷ್ಟು ಸ್ಟೂಡೆಂಟ್ಸ್ ಸೀಟನ್ನು ಪಡ್ಕೊಂಡಿದ್ದಾರೆ, ನೀವು ಸಹ ನೀವು ಅನ್ಕೊಂಡಿರುವಂತ ಡ್ರೀಮ್ ಕಾಲೇಜಲ್ಲಿ ಸೀಟನ್ನು ಪಡ್ಕೋಬೇಕು. ಅಂಡ್ ಹಾಗೇನು ಸಹ ಈ ಒಂದು KE ಅವರು ನಡೆಸುವಂತ ಕೌನ್ಸಿಲಿಂಗ್ ಅನ್ನ ಏನು ಡೌಟ್ ಇಲ್ಲದೆ ಫಾಲೋ ಆಗಬೇಕು ಅಂತ ಅಂದ್ರೆ ನಮ್ಮ ಒಂದು ಮಹಿಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅನ್ನಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.